ಓಕೆ, ಹಾಯ್ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್. ಮತ್ತೆ ಹರಟೆ ಹಡಲ್ಗೆ ಸುಸ್ವಾಗತ. ಸೊ ಆಸ್ ಹಳೆ ವಿಡಿಯೋ ಇಂದ ನೋಡಿರ್ತೀರಾ, ನಾವೇನ್ ಪ್ರಿವ್ಯೂ ಕೊಟ್ಟಿದ್ವಿ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೀವಂತ. ಎಸ್, ಸೊ ಇಟ್ ಇಸ್ ದ ಥ್ರೋ ಬ್ಯಾಕ್ ಆಫ್ ಏಷ್ಯಾ ಕಪ್. ಎಷ್ಟೊಂದು ಮೆಮೊರಬಲ್ ಮೂಮೆಂಟ್ಸ್ ಆಗಿತ್ತು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ನಮ್ ಹಡಲಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಪೀಪಲ್ ವಿತ್ ಅಸ್. ಸೊ ಲೆಟ್ಸ್ ವಿನೋ ಸೀಡಾಗ್ ಗೊತ್ತಿರುತ್ತೆ ನಿಮ್ಗೆ, ಅವರ್ ಸ್ಟಾಟ್ಸ್ ಗೈ ಚಿನ್ಮಯ್. ವಿ ಹ್ಯಾವ್ ಅವರ್ ವೆರಿ ಓನ್ ಶಾಗರ್ಸ್, ಡಾನ್ ಪ್ಯಾಟ್ರಿಕ್ ಅವರಿಂದ ಗೊತ್ತಿರುತ್ತೆ ನಿಮ್ಗೆ, ಶಾಗಿ ಅಂಡ್ ವೆಂಕಿ. ಬ್ಯಾಕ್ ಗ್ರೌಂಡ್ ವೆರಿ ಸ್ಪೈಸಿ ಗೈ, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಸ್ಪೈಸಿ ಪಿಕ್ ಇದೆ, ನೋಡೋಣ ಏನ್ ಮಾತಾಡ್ತಾರೋ ಅಂತ. ಅಂಡ್ ಆಶು ವಿತ್ ಸಿ ಯು ಸೆಲೆಬ್ರೇಷನ್. ಸೊ ಹೈ ಹಾಯ್ ಗೈಸ್, ಎಲ್ರು ವೆಲ್ಕಮ್ ವೆಲ್ಕಮ್ ಟು ದ ಹಡಲ್. ಹಾಯ್ ಸೊ ಹಾಯ್ ರಾಜಾ. ಸೊ ಬಾಯ್ಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೊತ್ತಿರುತ್ತೆ ನಿಮ್ಗೆ, ಏಷ್ಯಾ ಕಪ್ ಹ್ಯಾಸ್ ಬಿನ್ ದೇರ್ ಫ್ರಮ್ ವೆರಿ ಲಾಂಗ್ ಟೈಮ್. ತುಂಬಾ ಮೆಮೊರಬಲ್ ಮೂಮೆಂಟ್ಸ್ ಇದೆ. ಐ ಥಿಂಕ್ ನಾಟ್ ಜಸ್ಟ್ ಇಂಡಿಯನ್ ಕ್ರಿಕೆಟ್, ಬೇರೆ ಟೀಮ್ಸ್ ಅಲ್ಲೂ ಲಾಟ್ ಆಫ್ ಹೀಟೆಡ್ ಮೂಮೆಂಟ್ಸ್ ಅಂಡ್ ಸಮ್ ವೆರಿ ನೈಸ್ ಮೂಮೆಂಟ್ಸ್ ಆಲ್ಸೋ ಆಗಿದೆ. ಐ ಥಿಂಕ್ ವಿಲ್ ಜಸ್ಟ್ ಕವರ್ ವಾಟ್ ಆರ್ ಆರ್ ಲೈಕ್ ಇಮಿಡಿಯೇಟ್ ಥಾಟ್ಸ್ ಆರ್ ಸಮಥಿಂಗ್ ವಿಚ್ ಕಮ್ ಟು ಅವರ್ ಮೈಂಡ್. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ, ಸೊ ನಾವು ಮಾತಾಡುವಾಗ ಕಾಮೆಂಟ್ಸ್ ಅಲ್ಲಿ ನೀವು ಹೇಳಿ, ನಿಮ್ ಮೆಮೊರಬಲ್ ಮೂಮೆಂಟ್ಸ್, ಥ್ರೋ ಬ್ಯಾಕ್ ಮೂಮೆಂಟ್ಸ್ ವಿಚ್ ಕಾಟ್ ಯುವರ್ ಐ, ಅದನ್ನ ಹೇಳಿ ಕಾಮೆಂಟ್ ಅಲ್ಲಿ ಹಾಕಿ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವಿಲ್ ಸ್ಟಾರ್ಟ್ ವಿತ್ ಆಶು. ಸೊ ವಿಚ್ ಆರ್ ಯುವರ್ ಮೂಮೆಂಟ್ಸ್? ಯಾ ಅದೇ ನೋಡ್ಕೊಂಡ್ ಬಂದಾಗಿಂದ ಫಸ್ಟ್ ಮೈಂಡಿಗೆ ಬರೋದು ನಮ್ದು 2006 ಏಷ್ಯಾ ಕಪ್, 2008 ಏಷ್ಯಾ ಕಪ್ ಎಲ್ಲ ನೋಡಿದ್ ನೆನಪಿದೆ. ಬಟ್ ಆಮೇಲೆ ಹಂಗೆ ದೊಡ್ಡವರಾದ್ಮೇಲೆ ಮುಂಚೆ ಏನ್ ನಡೀತು ಅಂತ ಚೆಕ್ ಮಾಡಿದಾಗ ನಾವು ನೋಡಿದ್ರೆ ಗೊತ್ತಾಗುತ್ತೆ 2000 ಅಲ್ಲಿ ಏಷ್ಯಾ ಕಪ್ ನಡೆಯುತ್ತೆ. ಒಂದು ಕಪಲ್ ಆಫ್ ರೀಸನ್ಸ್ಗೆ ಇಂಪಾರ್ಟೆಂಟ್ ಏಷ್ಯಾ ಕಪ್ ಅನ್ಬೇಕು. ಯಾಕೆಂದ್ರೆ ಅದರಲ್ಲಿ ಗಂಗೂಲಿ ಆಸ್ ಅ ಕ್ಯಾಪ್ಟನ್ ಆಫ್ ಇಂಡಿಯನ್ ಟೀಮ್ ಫಸ್ಟ್ ಮಲ್ಟಿನೇಷನ್ ಟೂರ್ನಮೆಂಟ್ ಇಂಡಿಯಾ ಎಂಟರ್ ಆಗಿದ್ದು. ಸೊ ಇಟ್ ವಾಸ್ ಇನ್ ಎ ಟ್ರಾನ್ಸಿಷನ್ ಫೇಸ್. ಒಂಥರ ಇಟ್ ವಾಸ್ ನಾಟ್ ಎ ಗುಡ್ ಫೇಸ್ ಅಂತ ಹೇಳ್ಬೋದು ಇಂಡಿಯನ್ ಕ್ರಿಕೆಟ್ ಅಲ್ಲಿ. ಫಿಕ್ಸಿಂಗ್ ಸ್ಕ್ಯಾಂಡಲ್ ಎಲ್ಲ ಬಂದಿತ್ತು ಅಂಡ್ ಅಜರುದ್ದೀನ್ ಅಂಡ್ ಜಡೇಜಾ ವರ್ ಕನ್ವಿಕ್ಟೆಡ್ ಆಫ್ ದಟ್. ಸೊ ಅಂಡ್ ಆಲ್ಸೋ ಹಂಗ್ ನೋಡಿದ್ರೆ ಅಜರುದ್ದೀನ್ ಅಂಡ್ ಜಡೇಜಾದು ಲಾಸ್ಟ್ ಸೀರೀಸ್ ಆಲ್ಸೋ ಆಗಿದೆ, ಅದು ಲಾಸ್ಟ್ ಮ್ಯಾಚ್ ಫಾರ್ ಇಂಡಿಯಾ ಆಡಿರೋದು ಆ ಏಷ್ಯಾ ಕಪ್ ಅಲ್ಲಿ ಅವರಿಬ್ರು. ಸೊ ಆಲ್ದೋ ನಾವು ಫೈನಲ್ ಬರ್ಲಿಲ್ಲ ಆ ಟೂರ್ನಮೆಂಟ್ ಅಲ್ಲಿ, ಬಟ್ ಅದಾದ್ಮೇಲೆ ನಮ್ಗೆ ಹೊಸ ಯಂಗ್ ಪ್ಲೇಯರ್ಸ್ ಬರ್ತಾ ಹೋದ್ರು, ಯುವರಾಜ್ ಸಿಂಗ್, ನೆಹರಾ, ಜಹೀರ್ ಖಾನ್ ಎಲ್ಲ. ಸೊ ಒಂಥರದಲ್ಲಿ ಟರ್ನಿಂಗ್ ಮೂಮೆಂಟ್, ಟರ್ನಿಂಗ್ ಪಾಯಿಂಟ್ ಇಂಡಿಯನ್ ಕರಿಯರ್, ಇಂಡಿಯನ್ ಕ್ರಿಕೆಟ್ಗೆ ಅಂತ ಹೇಳ್ಬೋದು. ಗಂಗೂಲಿ ಟೇಕಿಂಗ್ ದ ರನ್ಸ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಅಂಡ್ ಅಷ್ಟ ಒಂದು ಓಲ್ಡ್ ಜನರೇಷನ್ ಅಥವಾ 2000s ಆದ್ರೆ ಅನದರ್ ಮೊಮೆಂಟ್ ಹೇಳ್ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ನೋಡಿ ಗೊತ್ತಾಗಿರತ್ತೆ ನಿಮ್ಗೆ. ಜಸ್ಟ್ ಲಾಸ್ಟ್ ಏಷ್ಯಾ ಕಪ್ದು ಫೈನಲ್ ಅದು 2023. ಯಸ್, ರೈಟ್. ಮಿಯಾ ಮ್ಯಾಜಿಕ್ ಇತ್ತು ಶ್ರೀಲಂಕಾ ಏಷ್ಯಾ ಕಪ್ ಆದಾಗ ಅಗೇನ್ಸ್ಟ್ ಶ್ರೀಲಂಕಾ. ಅವಾಗ ಒಂಥರ ಶ್ರೀಲಂಕಾ ಮೇಲೆ ಇರೋ ಬರೋ ವಿಕೆಟ್ ಎಲ್ಲ ತಗೋತಾ ಇದ್ರು ಸಿರಾಜ್. ವರ್ಲ್ಡ್ ಕಪ್ ಅಲ್ಲಿ ತಗೊಂಡ್ರು, ಇದ್ರಲ್ಲಿ ತಗೊಂಡ್ರು. ಹಿ ವಾಸ್ ಲೈಕ್ ಫುಲ್ ಟೋರ್ಮೆಂಟ್ ಮಾಡ್ಬಿಟ್ಟಿದ್ರು ಅವ್ರ ಟೀಮ್ ನ. ಅಂಡ್ ಅಫ್ ಕೋರ್ಸ್ ಇದ್ರಲ್ಲಿ ನೋಡಿದ್ರೆ ಫಿಗರ್ಸ್ 6 ವಿಕೆಟ್ಸ್ ಇತ್ತು. ಜಸ್ಟ್ ಅಬೌಟ್ 50-51 ಗೆ ಆಲ್ ಔಟ್ ಬೇರೆ ಮಾಡಿದ್ವಿ ಫೈನಲ್ ಅಲ್ಲಿ. ಸೊ ಯಾ, ದೋಸ್ ಟು ಆರ್ ಮೈ ಮೂಮೆಂಟ್ಸ್. ನೈಸ್ ನೈಸ್, ವೆರಿ ನೈಸ್ ಮೂಮೆಂಟ್ಸ್. ಎರಡು ರೇಂಜ್ ನ ಕವರ್ ಮಾಡಿದ್ದೀರಾ, 2000 ಅಂಡ್ ದ ವೆರಿ ರೀಸೆಂಟ್ ಒನ್. ಯಾ, ಇಟ್ಸ್ ವೆರಿ ನೈಸ್. ಸೊ ನೌ ಲೆಟ್ಸ್ ಗೋ ಅಹೆಡ್ ಟು ದ ನೆಕ್ಸ್ಟ್ ಗೈ. ಸೊ ಚಿನ್ಮಯ್, ನಿಮ್ ಥಾಟ್ಸ್ ಹೇಳಿ, ವಿಚ್ ಆರ್ ಯೋರ್ ಮೂಮೆಂಟ್ಸ್, ಥ್ರೋ ಬ್ಯಾಕ್ ಮೂಮೆಂಟ್ಸ್? I go back to 2008. ಅವಾಗ ಸ್ಕೂಲಲ್ಲಿ ಇದ್ವಿ and that's when suddenly there was one new name, Ajanta Mendes, Googly, ಅದು ಇದು ಅನ್ಕೊಂಡು he tormented us at Test series ಅಲ್ಲಿ. And then in the Asia Cup we stormed past all teams to the final, and I think Sri Lanka ಮೇಲೆ target was achievable 270. I think we were 70 odd for one in 9 overs. ಆಮೇಲೆ ಸೇವಾಗ್ ಆಡ್ತಿದ್ರು and then Mendes came and from nowhere 75 for one ಇಂದ I think we were 100 for 6. In this one spell ಅಲ್ಲಿ I think he ended the entire lineup, and I think he ended with 6 for 13. Asia Cup, they usually people remember only for Mendes. I think he was highest wicket taker with like 17 wickets. Adre Jaisurya, he scored close to 400 runs in 5 games. And it was almost impossible to dismiss him. He laid the platform, world strike rate ali, and I think it went hand in hand, Jaisurya and Mendes. And that was crucial in Sri Lanka winning. And fast forward to 2018. Afghanistan 2015 ali, okay, World Cup through, they beat Scotland, they had their first victory, but I think tournament was their actual birth of Afghanistan as a nation. 3 game ಆಡಿದ್ರು. I think first game they lost by 3 wickets, and ಆಮೇಲೆ ಬಾಂಗ್ಲಾದೇಶ್ ಮೇಲೆ 3 ರನ್ ಅಲ್ಲಿ ಸೋತ್ರು. And then they gave India a good run for their money. They tied the match, and ಆಮೇಲೆ ನೋಡಿದ್ರೆ Rashid Khan was the highest wicket taker. Mujib was in the top 5. ಆಮೇಲೆ ಬ್ಯಾಟಿಂಗ್ ಅಲ್ಲೂ ಅಷ್ಟೇ ಮೊಹಮ್ಮದ್ ಶೆಹಜಾದ್, ಹಶ್ಮತುಲ್ಲಾ ಶೈದಿ ಅವರು ಟಾಪ್ 5 ಅಲ್ಲಿ ಇದ್ರು. So I think that tournament embarked Afghanistan's birth. And right now I think we can agree that they're the second best team in Asia. And I actually will not be surprised if they beat India, because I think India is the only team they haven't beaten. Only test playing nation that Afghanistan haven't beaten. And T20 format, I think it's a good chance for them. So yeah, but
Afghanistan's birth into 2018 is very memorable for me. Yeah, I think you covered it very nicely, Chinmay. How they grew like from start. ಈಗ ತುಂಬಾ players ಇದ್ದಾರೆ, not just one or two. So we have a huge crop of players that are bringing Afghanistan cricket forward. So yeah, next ಈಗ let's go around. Spicy background ಇದೆ. I think it would be spicy. Venki. ಸೊ ಬಿಫೋರ್ ಐ ಗೆಟ್ ಇನ್ ಟು ಮೈ ಮೆಮೊರಬಲ್ ಮೂಮೆಂಟ್ಸ್, ಚಿನ್ಮಯ್ ಅಜಂತಾ ಮೆಂಡಿಸ್ ಅಂದಾಗೆ ನಂಗೆ ಫುಲ್ ಖುಷಿ ಆಯ್ತು. ಯಾಕಂದ್ರೆ ಈ ವಾಸ್ ಮೈ ಆಕ್ಚುಯಲ್ ರೋಲ್ ಮಾಡೆಲ್ ಟು ಬಿಕಮಿಂಗ್ ಲೆಗ್ ಸ್ಪಿನ್ನರ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ವಿ ವಿಲ್ ಟಾಕ್ ಅಬೌಟ್ ಮೈ ಲವ್ ಫಾರ್ ಲೆಗ್ ಸ್ಪಿನ್ ಆನ್ ಅನದರ್ ಡೇ. ಬಟ್ ನಂಗೆ ಮೆಮೊರಬಲ್ ಮೂಮೆಂಟ್ಸ್ ಅಂದ್ರೆ ಆಬ್ವಿಯಸ್ಲಿ ಇಂಡಿಯಾ ಪಾಕಿಸ್ತಾನ್ ಕ್ಲಾಶಸ್ ಏನೆ. 2010 50 ಓವರ್ ಏಷ್ಯಾ ಕಪ್ ಅಲ್ಲಿ 2 ಇನ್ಸಿಡೆಂಟ್ ನಡೆದಿತ್ತು. ಒಂದು ಗಂಭೀರ್ ಅಲಾಂಗ್ ವಿತ್ ಕಮ್ರಾನ್ ಅಕ್ಮಲ್, ವೆರಿ ಹೀಟೆಡ್ ಆರ್ಗ್ಯುಮೆಂಟ್, ಅದು ತುಂಬಾ ಜ್ಞಾಪಕ ಬರುತ್ತೆ. ಆ ಮ್ಯಾಚ್ ಎಂಡಿಂಗ್ ಅಲ್ಲಿ ಶೋಯಬ್ ಅಖ್ತರ್ ವರ್ಸಸ್ ಹರ್ಭಜನ್. ಆ ಗೇಮ್ ವಿಲ್ ಬಿ ಇನ್ ದ ಬ್ಯಾಲೆನ್ಸ್, ಬಟ್ ಆಕ್ಚುಲಿ ಅಖ್ತರ್ ಅವತ್ತು ಚೆನ್ನಾಗೆ ಬೌಲ್ ಮಾಡಿದ್ರು. ಬಟ್ ಹರ್ಭಜನ್ ಬಂದಾಗ ಅವ್ರಿಗೆ ಆಲ್ರೆಡಿ ಸ್ವಲ್ಪ ಕಿರಿಕ್ ನಡೀತಾ ಇತ್ತು. ಅಂಡ್ ವಿ ಆಲ್ ರಿಮೆಂಬರ್ ದಟ್ ಪ್ರಾಪರ್ ಕ್ಲೀನ್ ಹಿಟಿಂಗ್ ಫ್ರಮ್ ಹರ್ಭಜನ್. ಅದಾದ್ಮೇಲೆ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಫುಲ್ ರೋರ್ ಮಾಡ್ಕೊಂಡು ಎಲ್ಲ. ಅವಾಗ ಶೋಯಬ್ ಅಖ್ತರ್ ಕ್ಯಾಮ್ರಾ ತೋರಿಸಿದಾಗ ಕಳಿಸ್ತಾರೆ. ಸೊ ಇಟ್ಸ್ ವೆರಿ ಮೆಮೊರಬಲ್ ಫಾರ್ ಮಿ. ಅಲಾಂಗ್ ವಿತ್ ದಟ್ ಐ ರಿಮೆಂಬರ್ ದ ಒನ್ ಫ್ರಮ್ 2014 ಆಕ್ಚುಲಿ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಅಶ್ವಿನ್ ಲೆಫ್ಟ್ ಹ್ಯಾಂಡರ್ಸ್ ಎಲ್ಲರಿಗೂ ಆಫ್ ಸ್ಪಿನ್ ಆಗ್ತಾ ಇರ್ತಾರೆ, ರೈಟ್ ಹ್ಯಾಂಡರ್ಸ್ ಬಂದ್ರೆ ಕ್ಯಾರಂ ಬಾಲ್ ಬಿಡ್ತಾ ಇರ್ತಾರೆ. ಪಾಕಿಸ್ತಾನ್ ಗೆಲ್ಲೋ ತರ ಚಾನ್ಸೇ ಇರ್ತಿರ್ಲಿಲ್ಲ. 1 ವಿಕೆಟ್ ಏನೋ ಮಿಕ್ಕಿತ್ತು ಅಷ್ಟೇ. ಬಟ್ ಅಫ್ರಿದಿ ಔಟ್ ಆಫ್ ನೋವೇರ್ ಬೀಂಗ್ ಅಫ್ರಿದಿ ವೈಲ್ಡ್ ಸ್ಲಾಗ್ ಮಾಡ್ತಾ ಇರ್ತಾರೆ. ಎಲ್ಲೋ ಹೊಡಿಯಕ್ ಹೋಗಿ ಎಲ್ಲೋ ಹೋಗ್ಬಿಟ್ಟು 6 ಹೋಗ್ತದೆ ಬಾಲ್. 2 ಸಲ ಆ ತರ ಆಯ್ತು. ಅಂಡ್ ದೇ ಎಂಡೆಡ್ ಅಪ್ ವಿನ್ನಿಂಗ್ ಬೈ 1 ವಿಕೆಟ್. ಇವಾಗ್ಲೂ ನಂಗೊಂಥರ ಅದನ್ನ ನೆನ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಸ್ಟಂಡ್ ಆಗಿದ್ದೀನಿ, ಅದು ಹೆಂಗೆದ್ರು ಅಂತ. ಯಾಕಂದ್ರೆ ಚೂರು ಮಿಡಲ್ ಆಗಿಲ್ಲ ಬಾಲ್ ಅವತ್ತು. ಬಟ್ ಯಾ, ದೋಸ್ ಆರ್ ಮೈ ಮೆಮೊರಬಲ್ ಮೂಮೆಂಟ್ಸ್. And what about you, Raja? What are your noteworthy moments? Yeah, I think ನೀವೆಲ್ಲ ಕವರ್ ಮಾಡಿದ್ದೀರಾ. ಸೊ ವೆಂಕಿ ಅವ್ರು 2010 ಮತ್ತೆ 2014 ಹೇಳಿದ್ರು. ಸೊ ಐ ವುಡ್ ಲೈಕ್ ಟು ಸೇ ಸಮ್ notable things that happened in 2012 edition. So firstly, I think as we all know, that edition is remembered for the 100th 100 ಸಚಿನ್ ಅವರಿಂದ ಬಾಂಗ್ಲಾದೇಶ್ ಅವ್ರ ಮ್ಯಾಚ್ ಮೇಲೆ. ಬಟ್ ಐ ಥಿಂಕ್ we ended up losing that game. Actually, it was a very slow 100. ನೋಡಿದ್ರೆ 140 balls ಆಡಿ 100 ಏನೋ ಹೊಡ್ತಿದ್ದಾರೆ. And I think Bangladesh chased it down. Shakib played a really good innings. So I think that is one India match ಸೋತ್ರು. ಪ್ರೀವಿಯಸ್ ಮ್ಯಾಚ್ ಗೆದ್ದಿದ್ರು, ಬಟ್ ಸಿನ್ಸ್ ಇಂಡಿಯಾ had lost that game, ನೆಕ್ಸ್ಟ್ ಮ್ಯಾಚ್ ಇದ್ದಿತ್ತು ಪಾಕಿಸ್ತಾನ್ ಮೇಲೆ, ಅಂಡ್ ಇಟ್ ವಾಸ್ ಅ ಡೂ ಆರ್ ಡೈ ಗೇಮ್. ಸೊ ದಟ್ಸ್ ವೇರ್ ಐ ವುಡ್ ಸಿ ಬ್ಯಾಕ್ಗ್ರೌಂಡ್ ನೋಡ್ತೀರಾ. ಐ ಥಿಂಕ್ ವಿರಾಟ್ ಪ್ಲೇಡ್ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ODI innings ever. I would say we all can agree for that. So 300 plus. So openers, Pakistan openers ಇಬ್ಬರು 100. Nasir Jamshed and Mohammad Hafiz. I think 244 highest opening partnership for Pakistan ಹೊಡೆದ್ರು. And when India came out to chase, they lost wickets very quickly. And Virat played out of his skin. So it was a really amazing innings. So I think previous Sago ಆಡಿದ್ರು, I think, but this is where he really showed that what he can do in the second innings. So I'd say this is where the chase master really came into existence, and he found the template out. As you always ಹೇಳ್ತಾರಲ್ಲ, I visualize things and how to get things done. This is a really important incident, and sadly India couldn't qualify. Match ಗೆದ್ರು, but qualify ಆಗಕ್ಕಾಗಿಲ್ಲ because Bangladesh qualified because they had beaten India in the group stages. And one more important thing to note, that this was the last match, one day international match for Sachin, Praveen Kumar and Yusuf Pathan. So ಇವ್ರು ಮೂರು ಜನದ್ದು ಲಾಸ್ಟ್ ODI ಮ್ಯಾಚ್ ಇದು. ಎಸ್ ಅಶೋಕ್. ಅದೇ ನೀವ್ ಹೇಳ್ತಾ ಇದ್ರಲ್ಲ ಚೇಸ್ ಮಾಸ್ಟರ್ ಇನ್ನಿಂಗ್ಸ್ ಅಂತ. ಜಸ್ಟ್ ವೀಕ್ ಬಿಫೋರ್ ಹೋಬಾರ್ಟ್ ಅಲ್ಲಿ ಒಂದು ಇನ್ನಿಂಗ್ಸ್ ಆಡಿರ್ತಾರೆ, CB ಸೀರೀಸ್. ಅದು ಡೂ ಆರ್ ಡೈ ಗೇಮ್, 40 overs ಅಲ್ಲಿ ಹೊಡಿಬೇಕು, ಎವ್ರಿಥಿಂಗ್. He did it again. 320 or something. ಅಂಡ್ ಮಲಿಂಗಾಗೆ ಆ ಫ್ಲಿಕ್ಸ್ 24 runs 28 runs ಹೊಡೆದಿದ್ದೆಲ್ಲ ನಾಪ್ಕ ಬರುತ್ತೆ. ಸ್ಟಾರ್ಟ್ ಪಾರ್ಟ್ ಅಲ್ಲೂ ನಾವು ಕ್ವಾಲಿಫೈ ಆಗ್ಲಿಲ್ಲ ಫೈನಲ್ಗೆ ಆ ಸೀರೀಸ್ ಅಲ್ಲೂ. ಇಲ್ಲೂ ಆಗಿರ್ಲಿಲ್ಲ. ಅದೊಂಥರ ಇವ್ರು ಆಡ್ತಾ ಇದ್ರು ಬಟ್ ಕ್ವಾಲಿಫೈ ಆಗ್ತಿರ್ಲಿಲ್ಲ. ಟೀಮ್ ಆ ಫೇಸ್ ಅಲ್ಲಿ ಇತ್ತು. ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ದಟ್. Yeah, but I think it was a start of a really epic career. Yeah. So I think let's come down to Shaggy. So Shaggy, what are your memorable moments from the Asia Cup? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? As you said, ವಿರಾಟ್ ಕೊಹ್ಲಿದು ದ ಸ್ಟಾರ್ಟ್ ಆಫ್ ದ ಕೆರಿಯರ್ ಅಂತ ಹೇಳ್ಬಿಟ್ಟು ಜಸ್ಟ್ ಕಂಪ್ಲೀಟ್ ಮಾಡಿದ್ರಿ. ಬಟ್ ನಾನು ಅದೇ ತರ ಇನ್ನೊಂದು ಮೂಮೆಂಟ್ ಅಂತ ತಗೊಳಕ್ ಇಷ್ಟಪಡ್ತೀನಿ. ದಟ್ ಇಸ್ ದ 71st 100 ಔಟ್ ಆಫ್ ನೋ ವೇರ್ ಆಫ್ಟರ್ ವೇಟಿಂಗ್ ಫಾರ್ ಆಲ್ಮೋಸ್ಟ್ 1000+ days. 3 years ಆಗಿತ್ತು ಅದೊಂದು 100 ಬಂದು. ಸೊ 71st 100 ಅಗೇನ್ಸ್ಟ್ ಅಫ್ಘಾನಿಸ್ತಾನ್ ಔಟ್ ಆಫ್ ನೋ ವೇರ್. ಅದ್ರಲ್ಲಿ ಕೂಡ ಅಷ್ಟೇ ವಿರಾಟ್ ಎಷ್ಟು 40 balls 59 ಏನೋ ಹೊಡೆದಿದ್ರು. ಅಲ್ಲೂ ಕೂಡ ರನ್ ಬಾಲ್ ಜಸ್ಟ್ 125 130 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಿದ್ರು. ಬಟ್ ದ ನೆಕ್ಸ್ಟ್ ಕಮಿಂಗ್ ರನ್ಸ್ ತುಂಬಾ ಕ್ವಿಕ್ ಆಗಿ ಹೊಡೆದಿ. ಆಫ್ಟರ್ ದಟ್ ಆ ಲಾಫ್, ನಗು, ಅದು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ತಂದು ಕೊಡ್ದು ನಮ್ಮೆಲ್ಲರಿಗೂ ಗೊತ್ತು. ಅವ್ರಿಗೆ ಸ್ಯಾಟಿಸ್ಫೈ ಆಗಿತ್ತೋ ಇಲ್ವೋ, ನಾವಂತೂ ತುಂಬಾ ಸ್ಯಾಟಿಸ್ಫೈ ಆಗಿದ್ವಿ ಅದರಲ್ಲಿ. ಸೊ ಒಪ್ತೆ ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು.
ಓಕೆ, ನಂದು ಸೆಕೆಂಡ್ ಮೆಮೊರಬಲ್ ಮೂಮೆಂಟ್ ಯಾವುದು ಅಂತಂದ್ರೆ ಅದೇ ಟೂರ್ನಮೆಂಟ್ ಅಲ್ಲಿ ಆದ ಫೈನಲ್ಸ್ ಅಲ್ಲಿ ಶ್ರೀಲಂಕಾ ವರ್ಸಸ್ ಪಾಕಿಸ್ತಾನ ನಡೆಯುತ್ತೆ. ಶ್ರೀಲಂಕಾ ಅವ್ರು ಗೆಲ್ತಾರೆ. ಬಾನುಕ ರಾಜಪಕ್ಷ ಅವರು ಒಂದು ಅನ್ಬೀಟಬಲ್ 71-45 ಆಡ್ತಾರೆ. ಕ್ರೇಜಿ ಇನ್ನಿಂಗ್ಸ್ ಅದು. ಹಸರಂಗ ಅವ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ 36 balls 21 ನೋಡಿದ್ದಾರೆ. ಸೊ ಅದೊಂದು 23 runs ವಿಕ್ಟ್ರಿ ಏನ್ ಬರುತ್ತೆ, ಇಟ್ ವಾಸ್ ಅ ವೆರಿ ಮೆಮೊರಬಲ್ ಒನ್. ನಾಟ್ ಜಸ್ಟ್ ಬಿಕಾಸ್ ಶ್ರೀಲಂಕಾ ಅವ್ರು ತುಂಬಾ ಟೈಮ್ ಆದ್ಮೇಲೆ ಗೆದ್ರು ಅಂತೆಲ್ಲ, ಬಟ್ ಅವ್ರಿಗೆ ಎಕನಾಮಿಕಲ್ ಆಗಿ ಕೂಡ ಅದು ತುಂಬಾ ಒಂದು ಬೂಸ್ಟ್ ಕೊಡ್ತು. ಆ ಟೈಮಲ್ಲಿ ತುಂಬಾ ಕ್ರೈಸಿಸ್ ಅಲ್ಲಿ ನಡೀತಿದ್ರು ಅವರು. ಸೊ ಈ ಒಂದು ಟೂರ್ನಮೆಂಟ್ ಗೆಲ್ಲೋದ್ರಿಂದ ಅವ್ರಿಗೆ ಮತ್ತೆ ಒಂದು ಬೂಸ್ಟ್ ಸಿಕ್ಕೋ ತರ ಸಿಕ್ತು. ಪ್ಲಸ್ ದರ್ಶನ್ ಶಾಣಕ್ ಅವ್ರು ಸಕ್ಕದ ಕ್ಯಾಪ್ಟನ್ಸಿ ಮಾಡಿರ್ತಾರೆ ಅದರಲ್ಲಿ. ಸೊ ಇದೊಂದು ನನ್ನ ಮೆಮೊರಬಲ್ ಮೂಮೆಂಟ್ ಆಗತ್ತೆ. Yeah, that's really nice. I think that tournament, nobody gave them a chance. So they all got together. I think ಒಂದು ಕಾಮನ್ ಕಾಸ್ ಇರುತ್ತವಾಗ ಒಂದು ಯೂನಿಟಿ ಇರುತ್ತಲ್ಲ. ಸೊ ಐ ಥಿಂಕ್ ಐ ವಿಲ್ ಸೇ ದೇ ಗಾಟ್ ಇನ್ ಟು ಹಡಲ್ ಅಂಡ್ ದೇ ಪರ್ಫಾರ್ಮ್ಡ್ ರಿಯಲಿ ವೆಲ್. ಸೊ ಐ ಥಿಂಕ್ ಇದೇ ತರ ವಿ ಹ್ಯಾಡ್ ಲಾಟ್ಸ್ ಆಫ್ ಮೂಮೆಂಟ್ಸ್ ನೋಡಿರ್ತೀರಾ ಸ್ಟಾರ್ಟಿಂಗ್ ಫ್ರಮ್ 2000 ಆಶೋ ರಿಲೀಸಿಂದ ವೆರಿ ರೀಸೆಂಟ್ 23 ಎಡಿಷನ್ ತನಕ ವಿ ಹ್ಯಾಡ್ ಲಾಟ್ ಆಫ್ ಮೆಮೊರಬಲ್ ಮೂಮೆಂಟ್ಸ್. ಸೊ ಈಗ ಬರೋ ಎಡಿಷನ್ 25 ಎಡಿಷನ್ ಅಲ್ಲಿ ಐ ಥಿಂಕ್ ದೇರ್ ವಿಲ್ ಬಿ ಅಗೇನ್ ಸಮ್ ಮೋರ್ ಮೂಮೆಂಟ್ಸ್ ಇರುತ್ತೆ is what we are feeling. So hoping so. I think ತುಂಬ ಬೇಗ ಸ್ಟಾರ್ಟ್ ಆಗುತ್ತೆ. Looking forward to it. So I think ನೀವು ಹೇಳಿ ಕಾಮೆಂಟ್ಸ್ ಅಲ್ಲಿ something which caught your eye, something that is still stuck in your memory. ವೆಂಕಿ ಅವ್ರು ಹೇಳಿರ್ತಾರ ಅಫ್ರೀದಿ ಹೊಡೆದಿದ್ 6 ಇವಾಗ್ಲೂ ಐ ಕ್ಯಾನಾಟ್ ಬಿಲೀವ್ ಇಟ್ ಅಂತ. ಸೊ ಕಾಮೆಂಟ್ಸ್ ಅಲ್ಲಿ ಹಾಕಿ. So what do you feel ಅಂತ. So on this we'll see you guys in the next video, probably with another sport, with another topic. ನೋಡೋಣ, keep guessing. Thank you everyone. ಹರಟೆ ಹಾಡಲ್ಗೆ ಜಾಯ್ನ್ ಆಗಿದ್ದಕ್ಕೆ. ಸ್ವಲ್ಪ ಬ್ಯಾಂಟರ್, ಸಿಕ್ಕಾಪಟ್ಟೆ ಮ್ಯಾಟರ್ ಇತ್ತು. ಥ್ಯಾಂಕ್ ಯು ಬಾಯ್ಸ್. See you in the next video. Bye. Thank you, Raja. Thank you, boys. Thank you, boys. You Thank boys. you, Raj.